900 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ 100 ಅಡಿ ಎತ್ತರದ ದೇವಸ್ಥಾನ. ನಾವು स्वामीनारायण भगवान की जय। श्री अक्षर पुरुषोत्तम महाराज की जय। श्री राधा कृष्ण भगवान की जय। श्री पद्मावती श्रीनिवास भगवान की जय। श्री जगन्नाथ भगवान की जय। श्री सियावर रामचंद्र भगवान की जय। श्री उमापति शंकर भगवान की जय। स्वामी श्री अय्यप्पा महाराज की जय। श्री गुणातीतानंद स्वामी महाराज की जय। श्री भगत जी महाराज की जय। श्री शास्त्री जी महाराज की जय। श्री योगी जी महाराज की जय। श्री प्रमुख स्वामी महाराज की जय। श्री महंत स्वामी महाराज की जय। अथ मंत्र पुष्पांजलि। अब हाथ की अंजलि में
हम पुष्प रखेंगे। ओम हरिः ओम जग्नेन यज्ञमयजन्त देवास्तानि धर्माणि प्रथमान्यासन्न तेहनाकं महिमानः सचन्त यत्र पूर्वे साध्याः सन्ति देवाः। ओम स्वामिनारायणाय विद्महे अक्षरपुरुषोत्तमाय धीमहि तन्नः सहजानन्दः प्रचोदयात्। ओम श्री अक्षरपुरुषोत्तमाय भक्तमण्डलसहिताय सर्वेभ्यो देवेभ्यश्च इमं मन्त्रपुष्पाञ्जलिं समर्पयामि। अब माननीय प्रधानमंत्री श्री पुष्पांजलि के बाद अंजलि अर्पण करने के अब लिए महंत स्वामी महाराज के हाथ में रखे हुए पुष्पों को लेकर माननीय प्रधानमंत्री श्री मोदी जी मंदिर में विराजमान अक्षर पुरुषोत्तम महाराज के समक्ष पधार रहे हैं और ಅದಕ್ಕಿಂತಲೂ ಹೆಚ್ಚಾಗಿ ವಿಶ್ವದಾದ್ಯಂತ ಬರುವಂಥ ಪ್ರತಿಯೊಬ್ಬರು ಕೂಡ ಈಗ ದುಬೈಗೆ ಹೋದಾಗ ದುಬೈಯಲ್ಲಿ ಬೇರೆ ಬೇರೆ ವಿಸಿಟಿಂಗ್ ಪ್ಲೇಸಸ್ ಇದೆ, ನಮಗೆಲ್ಲ ಗೊತ್ತಿದೆ. ಹಾಗೆಯೇ ಮುಂದಿನ ದಿನಮಾನಗಳಲ್ಲಿ ಇದು ಕೂಡ ನೀವು ಒಂದು ಮಾತ್ರ ಹೇಳ್ತಾ ಇದ್ರಿ, ಬೇರೆ ಬೇರೆ ದೇಶಗಳಿಂದ ಅಥವಾ ಭಾರತಕ್ಕೆ ಇಲ್ಲಿ ತನಕ ಕಾಲಿಡದವರು ಬೇರೆ ಬೇರೆ ದೇಶದವರು ದುಬೈಗೆ ಬಂದಾಗ ಅಲ್ಲಿ ಆ ದೇವಸ್ಥಾನನ ಸಂದರ್ಶನ ಮಾಡಿದಾಗ ಅದರ ಹಿರಿಮೆ ಗರಿಮೆಯ मंदिर के ಪ್ರಸರಣ ಕೂಡ ಆಗೋದಕ್ಕೆ ಒಂದು ಮುಕ್ತ ಅವಕಾಶ ಇದೆ. स्वरूप श्री प्रमुख स्वामी महाराज के चरणों में अपनी पुष्पांजलि माननीय प्रधानमंत्री श्री जी ने समर्पित की। स्वामी जी को ಈ ಧಾರ್ಮಿಕ ಆಚರಣೆ ಅಂತ ಬಂದ ಸಂದರ್ಭದಲ್ಲಿ ಭಾರತದಲ್ಲೇನೆ ಎಷ್ಟು ವೈವಿಧ್ಯ ಇದೆ ಗಮನಿಸಿ. ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪೂಜೆ ಪುನಸ್ಕಾರದ ವಿಧಿವಿಧಾನಗಳು, ಇಲ್ಲಿನ ಮೂರ್ತಿಗಳು, ನಾವು ಪೂಜೆ ಮಾಡುವಂತಹ ದೇವರು, ಅದರ ಪರಿಕಲ್ಪನೆಗೂ ಉತ್ತರ ಭಾರತ ಅಥವಾ ಈಶಾನ್ಯ ಭಾರತದ ರಾಜ್ಯಗಳು ಇಲ್ಲೇನೆ ಬಹಳಷ್ಟು ವ್ಯತ್ಯಾಸ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಸ್ವಾಮಿ ಅಯ್ಯಪ್ಪನ ಮೂರ್ತಿ. ನಾನು ಅದೇ ಹೇಳಿಕೊಟ್ಟಿದೆ ನೋಡಿ, ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಇಡೀ ಭಾರತದ ಉದ್ದಗಲಕ್ಕೂ ಕೂಡ ಪೂಜೆಗೆ ಒಳಪಡುವ 8 ಪ್ರಮುಖ ಮೂರ್ತಿಗಳನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡಿರೋದು ನೀವು ಗಮನಿಸ್ತಾ ಇರುವ ಅಯ್ಯಪ್ಪನ ಮೂರ್ತಿಯನ್ನ ಒಳಗೊಂಡಂತೆ. ತಿರುಪತಿ ಬಾಲಾಜಿಯ ಮೂರ್ತಿ ಕೂಡ ಇದೆ, ಬಹುಶಃ ಅದನ್ನ ಮುಂದಿನ ಹಂತದಲ್ಲಿ ತೋರಿಸ್ತಾರೆ ಅನ್ಸುತ್ತೆ. ಹಾಗೆ ಜಗನ್ನಾಥ, ಕೆಲವೇ ಕ್ಷಣಗಳ ಹಿಂದೆ ನಾವು ಗಮನಿಸಿದ್ವಿ, ಜಗನ್ನಾಥನ ಮೂರ್ತಿ ಇದೆ, ಕೃಷ್ಣ ಹಾಗೆ ರಾಧೆಯ ಮೂರ್ತಿ ಇದೆ, ಹನುಮಂತನ ಮೂರ್ತಿ ಇದೆ, ಹಾಗೆ ರಾಮ, ಲಕ್ಷ್ಮಣ, ಸೀತಾಮಾತೆಯ ಮೂರ್ತಿಯೂ ಇದೆ, ಹಾಗೆ ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯ ಈ ಮೂರ್ತಿಯೂ ಇದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಇಡೀ ಭಾರತದಾದ್ಯಂತ ಸನಾತನ ಧರ್ಮದಲ್ಲಿ ಆರಾಧನೆಗೆ ಒಳಪಡುವ ಬಹುತೇಕ ದೇವರುಗಳ ಮೂರ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ.